ಮೂಡುಬಿದ್ರೆ ರಾಷ್ಟ್ರೀಯ ಹೆದ್ದಾರಿ 169 ಉಳಾಯಂಗಡಿಯಿಂದ ತೋಡಾರು ಜಂಕ್ಷನ್ನವರೆಗೆ ರಾಷ್ಟ್ರೀಯ ಹೆದ್ದಾರಿಯು ಮೇಲ್ಛಾವಣಿಯಾಗಿ ಹಾದು ಹೋಗುವುದರಿಂದ ನಿತ್ಯ ಈ ಮಾರ್ಗ ದಾಟುವ ಜನರಿಗೆ ತೊಂದರೆಯಾಗುತ್ತದೆ. ಈ ತೊಂದರೆಗೆ ಪರ್ಯಾಯ ವ್ಯವಸ್ಥೆ ಅಂಡರ್ ಪಾಸ್ ಮಾಡಿಕೊಡಬೇಕೆಂದು ಆಗ್ರಹಿಸಿ ತೋಡಾರು ಮಿಜಾರು ಗ್ರಾಮಸ್ಥರು ಶಾಂತಿಯುತ ಪ್ರತಿಭಟನೆಯನ್ನು ನಡೆಸಿದರು. ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಭಾರತೀಯ ಕಿಸಾನ್ ರೈತ ಸಂಘ ಜಿಲ್ಲಾಧ್ಯಕ್ಷ ಶಾಂತಿಪ್ರಸಾದ್ ಹೆಗ್ಡೆ, ಭಾರತೀಯ ಜನತಾ ಪಾರ್ಟಿ ಮುಲ್ಕಿ ಮೂಡುಬಿದ್ರೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಪೂಜಾರಿ ತೋಡಾರ್, ತೆಂಕಮಿಚಾರು ಪಂಚಾಯತ್ನ ಸದಸ್ಯ ಹರಿಪ್ರಸಾದ್ ಶೆಟ್ಟಿ, ಸಾಮಾಜಿಕ ಹೋರಾಟಗಾರ ಸುಧಾಕರ ಪೂಂಜಾ ಮಿಜಾರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿದ್ದರು. ಮಿಜಾರದ ಈ ಉಲಾಯದಂಗಡಿದ ಪರಿಸರಗಳು ಎಂಕ್ಲೆಗೆ ಇತ್ತೀಚೆಗೆ ಗೊತ್ತಾಯಿನ ವಿಷಯದಾದ ಪಂಡ ನಮ್ಮ ದಾದ ಎನ್ನುದಿತ್ತ ಪಂಡ ತೋಡಾರು ಬಸ್ ಸ್ಟ್ಯಾಂಡ್ ದೈಟ ಒಂಜಿ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಬರ್ಕೊಂಡು ಬೊಕ್ಕ ವಂಚನೆ ಕಂಟಿನ್ಯೂಯೇಷನ್ ಆದ ಪೋಪುಲು ನಮ್ಮ ಎನ್ನೊಂದಿತ್ತರಂದ ಇತ್ತದ ಪ್ಲಾನ್ ಪ್ರಕಾರ ತೋಡಾರದ ಬಸ್ ಸ್ಟ್ಯಾಂಡ್ ಹಿಡ್ಪುನ ಬ್ರಿಡ್ಜ್ ಹಿಡಿದು ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ ಮುಟ್ಟ ಎಲಿವೇಟೆಡ್ ರೋಡ್ ಆವೊಂದು ಪಡ್ಕೊಂಡು ಇನ್ಫಾರ್ಮೇಶನ್ ಬೈದಂತೆ ಎಲಿವೇಟೆಡ್ ರೋಡ್ ಪಂಡದಾದ ಪಂಡದಾಂಡ ಭೂಮಿ ಹಿಡಿದು ಸುಮಾರು 20 ಫೀಟ್ ಹೈಟ್ಗೆ ಹೈವೇ ಪಾಸ್ ಆಗ ಅವು ರಾಷ್ಟ್ರೀಯ ಹೆದ್ದಾರಿದ ನಿಯಮದ ಪ್ರಕಾರ ಅವು ಸ್ಟ್ರೈಟ್ ಅರ್ಥ ಅದು 80 ಹಿಡ್ಪುನ ಜನ ಬ್ರಿಡ್ಜ್ ಲೆವೆಲ್ ಆನಾಗ ಆತ್ರ ಜಾಗ ಎತ್ತರಾವು ಅಂಚಿನ ಸಂದರ್ಭ ಕೊಡುತ್ತೆ. ಉಲಾಯದಂಗಡಿ ಗುಂಡೀರು ಪಡೀಲು ಈ ಪರಿಸರದ ಆಪುನ ಪ್ರಾಬ್ಲಮ್ ದಾದ ಪಂಡದಾಂಡ ಉಲಾಯದಂಗಡಿ 6 ಬ್ರಿಡ್ಜ್ ದಾಟಿ ಹಿಡಿದು ಇಡೆಗೆ ಬರೋದು ಒಂದು ಬಂಡ ನನಗೆ ಬಾರಿ ಸುಲಭ ಇಂಚ ಉಣ್ಪುನೇತ ಬದಲು ಇಂಚ ನೋಡ. ಪ್ರೇಮಶ್ರೀ V4 ನ್ಯೂಸ್ ಮೂಡುಬಿದ್ರೆ.